ನಾಡೋಜ ಗೋರು ಚನ್ನಬಸಪ್ಪನವರು ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಗೆ. ಪ್ರವೇಶ 4:15 ನಮ್ಮ ಕೇಳಿಸ್ತಾ ಇಲ್ವಾ? 4:15 ಅವರು ಮಂಡ್ಯ ಡಿವಿಯೇಷನ್ ತಗೋತೀವಲ್ಲ ಹೈವೇಯಿಂದ, ಅಲ್ಲಿ ನಾವೆಲ್ಲ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಜಿಲ್ಲಾಧಿಕಾರಿಗಳು, ನಾನು ಮತ್ತು ಎಲ್ಲ ಶಾಸಕರು, ನಗರಸಭಾ ಅಧ್ಯಕ್ಷರು ಎಲ್ಲರೂ ಅಲ್ಲಿ ಅವರನ್ನು ರಿಸೀವ್ ಮಾಡಿ ಜಿಲ್ಲಾಧಿಕಾರಿಗಳ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಅವರಿಗೆ ಒಂದು ಆತಿಥ್ಯ ಮಾಡಿ ನಂತರ ಅವರು ವಾಸ್ತವ್ಯ ಇರ್ತಕ್ಕಂಥ ಸ್ಥಳಕ್ಕೆ ನಾಳೆ ಸಾಯಂಕಾಲ ಅವರನ್ನು ಸೇರಿಸ್ತಕ್ಕಂಥದ್ದು. ನಾಡಿದ್ದು ನಿಮ್ಮೆಲ್ಲರಿಗೂ ಕಾರ್ಯಕ್ರಮ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ನಾಳೆ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಕೆಲಸ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕಳೆದ 3-4 ತಿಂಗಳಿಂದಲೇ ಪ್ರಾರಂಭ ಆಗಿ ಅಂತಿಮವಾಗಿ 20, 21, 22 ಡಿಸೆಂಬರ್ ಇದೇ ತಿಂಗಳಿನ ಕಾರ್ಯಕ್ರಮ ನಿಗದಿಯಾಗಿ ಅದರಲ್ಲಿ ಚನ್ನಬಸಪ್ಪನವ್ರನ್ನ, ಗೋರು ಚನ್ನಬಸಪ್ಪನವ್ರನ್ನ ನಾವೇನು ನಮ್ಮ ಸಾಹಿತ್ಯ ಕೇಂದ್ರ ಪರಿಷತ್ತು ಆಯ್ಕೆ ಮಾಡ್ತು, ಅತ್ಯಂತ ಮೊದಲನೇ ಒಂದು ಸಕ್ಸಸ್ಫುಲ್ ಹೆಜ್ಜೆ ಅಂತೇಳಿ ಇಡೀ ರಾಜ್ಯದ ಸಾಹಿತಿಗಳು, ಸಾರ್ವಜನಿಕರು, ಮಾಧ್ಯಮರು ಹೇಳಿದಂಥದ್ದು ಒಂದು ಸಾಹಿತ್ಯ ಪರಿಷತ್ತಿಗೆ ಪ್ರಶಂಸನೀಯ ಮಾತುಗಳನ್ನ ನಾವು ಕೇಳಿದ್ದೀವಿ. ಅದಾದ ಮೇಲೆ ಬಹುಶಃ ಜಾಗದ ಸ್ವಲ್ಪ ನಿಮ್ಮಲ್ಲೂ ಗೊಂದಲ ಇತ್ತು. ಕೆಲವು ನಾಗರಿಕರು ಸಹ ಸಿಟಿ ಒಳಗಡೆ ಆಗಬೇಕಾಗಿತ್ತು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದರು. ಬಹುಶಃ ಈಗ ಇವೆಲ್ಲ ನೋಡಿದ ಮೇಲೆ ಇವತ್ತೇನು 70ಇಂದ 80 ಎಕರೆ ಪ್ರದೇಶದಲ್ಲಿ ನಾವು ಈ ಪ್ರದೇಶವನ್ನು ಸಜ್ಜು ಮಾಡಿದ್ವಿ. ಒಂದು ಮೇನ್ ವೇದಿಕೆ ಪಕ್ಕದಲ್ಲಿ, ಸಮಾನಾಂತರ 2 ವೇದಿಕೆ ಪಕ್ಕದಲ್ಲೇ, ಮತ್ತು ಪಾರ್ಕಿಂಗ್ ಇರ್ಬೋದು, ಸ್ಟಾಲ್ಗಳು, ಬುಕ್ ಸ್ಟಾಲ್ಗಳೇ ಸಪ್ರೇಟು ಮಾಡಿದ್ದೀವಿ, ಬೇರೆ ಸ್ಟಾಲ್ಗಳು. ಬಹುಶಃ ಸ್ಟಾಲ್ಗಳೆಷ್ಟು ಸರ್? 450 ಪುಸ್ತಕ ಮಳಿಗೆ, 350 ವಾಣಿಜ್ಯ ಮಳಿಗೆ. ವಾಣಿಜ್ಯ ಮಳಿಗೆ 350, 450 ಪುಸ್ತಕ ಮಳಿಗೆಗಳು ಮಾಡಿದ್ವಿ. ಬಹುಶಃ ಇಷ್ಟೆಲ್ಲ ನಾವು ಅರೇಂಜ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಅಲ್ಲೇನಾದ್ರು ನಾವು ಮನಸ್ಸೋತಿ ಮಾಡಿದ್ದಿದ್ರೆ, ಈಗ ಯಾರು ಸಮಾಧಾನ ಇಲ್ಲ ಅಂತಿದ್ರು ಅವರೆಲ್ಲರೂ ಈಗ ಸಮಾಧಾನ ಆಗಿದ್ದಾರೆ ಅನ್ನೋ ನಂಬಿಕೆ, ಭರವಸೆ ನನಗಿದೆ. ನಾವು ಮತ್ತೆ ಮಾಡೋದಕ್ಕೆ ಇನ್ನು 30 ವರ್ಷನೇ, ಇನ್ನೊಂದು ರೌಂಡ್ ಬರಬೇಕು ಅಂದರೆ 30 ವರ್ಷದ ನಂತರನೇ ಬರೋದು ಕನಿಷ್ಠ. ಅದರಿಂದ ಇಂಥ ಒಂದು ಅಭೂತಪೂರ್ವವಾದಂಥ ಸಾಹಿತ್ಯ ಸಮ್ಮೇಳನ ಇದೊಂದೇ ಜಾತಿ, ಪಕ್ಷ, ಧರ್ಮ, ವಯೋಮಿತಿ ಯಾವುದೂ ಇಲ್ಲದಲೇ ಎಲ್ಲರೂ ಕೈ ಜೋಡಿಸ್ತಕ್ಕಂಥದ್ದು ಸಮ್ಮೇಳನಕ್ಕೆ ಇದೊಂದೇ. ಅದು ಬಿಟ್ಟರೆ ಜಲ ನೆಲಕ್ಕೆ ಹೋರಾಟಕ್ಕೆ ಕೈ ಜೋಡಿಸ್ತೀವಿ, ಅದು ಬಿಟ್ಟರೆ ಅದರಲ್ಲೂ ಒಂದು ಸ್ವಲ್ಪ ಅಪಸ್ವರ ಅದು ಇದು ಇರುತ್ತೆ. ಇದೊಂದೇ ಅಪಸ್ವರ ಇಲ್ಲದಲೇ ಎಲ್ಲರೂ ಸೇರಿ ಕೈ ಜೋಡಿಸಿ ಯಶಸ್ಸನ್ನು ಮಾಡಬೇಕು ಅನ್ನೋದು. ಬಹುಶಃ ಅದಕ್ಕೆ ಸಾಕ್ಷಿ ನೆನ್ನೆ ಮ್ಯಾರಥಾನು ವಕತಾನು ನೋಡಿದ್ದೀರ. ಬಹುಶಃ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮ್ಮ ರವಿ ಮತ್ತು ಜಿಲ್ಲಾಧಿಕಾರಿಗಳು, CEO, SP ಗಳು ಭಾಳ, ನಾನು ಏನು ಅಂದ್ಕೊಂಡಿದ್ದೆ ಅದರ 4ರಷ್ಟು ಇಡೀ ಸ್ಟೇಡಿಯಮ್ಮನ್ನು ತುಂಬಿ, ಸ್ವಾಮೀಜಿಯವರು, ನಾನು, ಜೋಶಿಯವರು, ನಮ್ಮ ಚಿತ್ರನಟರು, ನಮ್ಮ ದಿನೇಶ್ ಗುಳಿಗೌಡರು, ಮಧು ಎಲ್ಲ ಬಂದಾಗ ಬಹುಶಃ ನಮ್ಗೆ ಆಶ್ಚರ್ಯ ಆಯಿತು. ಭಾಳ ಯಶಸ್ವಿಯಾಗಿ ಅಲ್ಲಿಂದ ಬಹುಶಃ ನಾನು ಮಧ್ಯದಲ್ಲಿ ಒಂದು ಸ್ವಲ್ಪ ಜನ ಹೋಗ್ತಾರೆ, 10 ಗಂಟೆವರೆಗೂ ಬಂದು ಇಲ್ಲಿಗೆ ತಲುಪಿ ನಂತರ ಓದೋದನ್ನು ಆಶ್ಚರ್ಯ ಆಯ್ತು. ಅಂದರೆ ಅವ್ರಿಗೆ ಎಷ್ಟು ಆಸಕ್ತಿ ಇದೆ ಅನ್ನೋದು ನಮ್ಮೆಲ್ರಿಗೂ ಕಾಣುತ್ತೆ. ಬಹುಶಃ ಅವ್ರು ಬಂದು ಹೋದ್ಮೇಲೆ ನಾನು ಅನೇಕರು ಫೋನ್ ಮಾಡಿದರು, ನಮ್ಮ ಮಕ್ಕಳುಗಳು ಅಲ್ಲಿ ನೋಡಲಿಕ್ಕೋಸ್ಕರನೇ ಹೋಗಬೇಕು ಆ ಸ್ಥಳಕ್ಕೆ, ಒಂದಷ್ಟು ಪಾಸು ಅಂತ. ನಾವು ಪಾಸೇ ಮಾಡಿಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಕೂರ್ಬೋದು. ಸೊ ಸ್ವಲ್ಪ ಫ್ರೀ ಅಕಾಮಿಡೇಷನ್ ಮಾಡ್ತಾಯಿದ್ದೀವಿ, ಎಲ್ರಿಗೂ ರಿಸ್ಟ್ರಿಕ್ಷನ್ ಇಲ್ಲ ಅಂತೇಳಿ ಹೇಳಿದ್ವಿ. ಸೊ ಅದರಿಂದ
ನೋ ಪಾಸ್. ಬಹುಶಃ ಪಾಸ್ ಇಲ್ಲ ಇಲ್ಲಿ. ಅನೇಕರು ಪಾಸನ್ನು ಕೇಳ್ತಿದ್ದವ್ರಿಗೆ ನಾವು ಹೇಳಿದ್ದೀವಿ. ಬಹುಶಃ ನಿನ್ನೆ ನಮ್ಮೆಲ್ಲ ಪ್ರಚಾರಕ್ಕಿಂತ ಇಮ್ಮಡಿಯಾಗಿ ನಿನ್ನೆ ಸಕ್ಸಸ್ಫುಲ್ ಮ್ಯಾರಥಾನ್ ಆಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಊಟಕ್ಕೆ 100 ಕೌಂಟ್ರ್ ಮಾಡಿದ್ವಿ ಸಾರ್ವಜನಿಕರಿಗೆ. 40 ಕೌಂಟ್ರು ಈ ಏನು ಅತಿಥಿಗಳಿದ್ದಾರೆ ರಿಜಿಸ್ಟ್ರೇಷನ್ 600 ರೂಪಾಯಿನ ಕೊಟ್ಟು ರಿಜಿಸ್ಟ್ರೇಷನ್ ಏನು ಮಾಡ್ಕೊಂಡಿದ್ದಾರೆ ಅವರಿಗೆ ನಾವು 40 ಕೌಂಟ್ರು ಅವರಿಗೆ ಪ್ರತ್ಯೇಕವಾಗಿ ಮಾಡಿದ್ದೀವಿ, ಪ್ರತಿನಿಧಿಗಳಂತ. ಮತ್ತು ಎಲ್ರಿಗೂ ಒಂದೇ ಊಟ ಮೆನು. ಸೊ ನಾಡೋಜ್ ಅವರಿಂದ ಹಿಡಿದು ಮುಖ್ಯಮಂತ್ರಿಯಿಂದ ಹಿಡಿದು ಕೊನೆ ನಮ್ಮ ಸಾಹಿತ್ಯ ಆಸಕ್ತರು ಯಾರು ಸಾರ್ವಜನಿಕರು ಬರ್ತಾರೆ ಅವ್ರವ್ರಿಗೂ ಒಂದೇ ಥರದ ಊಟ, ಆದರೆ ಪ್ಲೇಸ್ ಮಾತ್ರ ಚೇಂಜ್ ಅಷ್ಟೇ. ಹಾಗಾಗಿ ಎಲ್ರಿಗೂ ಒಂದೇ ಊಟ ಬಡಿಸ್ತಕ್ಕಂಥ ತೀರ್ಮಾನವನ್ನು ಎಲ್ಲ ಒಟ್ಟಾರೆ ಸೇರಿ ತೀರ್ಮಾನವನ್ನು ತಗೊಂಡಿದ್ದೀವಿ. 40 + 100 ನಾವು ಕೌಂಟ್ರನ್ನ ಮಾಡ್ತಕ್ಕಂಥದ್ದು. ಮಾಧ್ಯಮದವ್ರಿಗೂ ಒಂದು 2-3 ಸಲ ಇದೆಲ್ಲ ಆದ ನೋಡಿದ್ವಿ. ಮಾಧ್ಯಮದವ್ರಿಗೆ ಸಪ್ರೇಟು ಹೇಳಿದ್ದೀವಿ. ಸೊ ಅತಿಥಿಗಳು ಮತ್ತು ವಿಶೇಷ ಅತಿಥಿಗಳಿಗೂ ಸಹ ಮಾಡಿದ್ವಿ. ಊಟ ಮಾತ್ರ ಎಲ್ರಿಗೂ ಒಂದೇ ಇರುತ್ತೆ. ಅದೇ ಊಟನ ಅಲ್ಲೂ ಬಡಿಸ್ತಾರೆ ಅಷ್ಟೇ. ಹಾಗಾಗಿ ಮತ್ತು ನೀರಿಗೋಸ್ಕರ ವಿಶೇಷವಾಗಿ 3 ಬೋರ್ವೆಲ್ ಹಾಕಿ ಫಿಲ್ಟ್ರ್ ಮಾಡಿ ಅದನ್ನು ಏನೋ ಫಿಲ್ಟ್ರ್ ಇದು RO ಫಿಲ್ಟ್ರ್ ಮಾಡಿ ಅದನ್ನು ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ಟ್ರಯಲ್ ಮಾಡಿ ಎಲ್ಲ ವ್ಯವಸ್ಥಿತವಾಗಿದೆ. ಯಾವುದೇ ಥರದ ಡ್ರಿಂಕಿಂಗ್ ವಾಟ್ರು ಕ್ಲೀನ್ ಮಾಡೋದಕ್ಕೆ ತೊಂದರೆ ಇಲ್ಲ. ಬಹುಶಃ ಕ್ಲೀನಿಂಗ್ಗೆ 250 ಜನ ಅಲ್ಲ 250 ಜನನ ನಾವು ವಿಶೇಷವಾಗಿ ಅವರನ್ನು ಅಪಾಯಿಂಟ್ ಮಾಡಲಾಗಿದೆ. ಎಲ್ಲ ಥರದ ಕ್ಲೀನ್ ಮಾಡಲಿಕ್ಕೋಸ್ಕರ ಅದನ್ನು ಸಂಪೂರ್ಣ ಉಪಯೋಗಿಸ್ಕೊಂಡಿದ್ದೀವಿ. ಸೊ ನಾವು ಸಾರ್ವಜನಿಕರಿಗೆ ಇದು ಮಂಡ್ಯದಲ್ಲಿ ನಡೆದರೆ ಮಂಡ್ಯಕ್ಕಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾಯಿಲ್ಲ. 7 ತಾಲೂಕು ಕೇಂದ್ರದಿಂದ ಉಚಿತವಾಗಿ 15 ಬಸ್ಸನ್ನು ನಾವು ಬಿಟ್ಟಿದ್ದೀವಿ. ಮಳವಳ್ಳಿ, ಮದ್ದೂರು, ನಾಗಮಂಗಲ, KR ಪೇಟೆ, ಪಾಂಡುಪುರ, ಶ್ರೀರಂಗಪಟ್ಟಣ. ಅದೇ ಥರ ಮಂಡ್ಯನೂ ಅದು ಮಂಡ್ಯ ಗ್ರಾಮೀಣ ಪ್ರದೇಶಕ್ಕೆ ಅದನ್ನು ಉಪಯೋಗಿಸ್ಕೋತಾರೆ. 7 ತಾಲೂಕಿಗೆ ಉಚಿತವಾಗಿ 15 ಬಸ್ಸನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ಜೊತೆಗೆ ಮಂಡ್ಯ ಸಿಟಿಯಿಂದ 3 ಕಡೆ ಪಾರ್ಕಿಂಗ್ ಇದೆ. ಬರ್ತಾ ನಮ್ಮ ಮೀರಾ ಶಿವಲಿಂಗಯ್ಯನವ್ರ ಸ್ಥಳದಲ್ಲೂ ಒಂದಿದೆ, ಸತ್ವನ ಏನೋ ಅಲ್ಲೊಂದು ಪಾರ್ಕಿಂಗ್ ಇದೆ. 3 ಕಡೆ ಇದೆ ಶುಗರ್ ಇದರಲ್ಲಿ. ಆ ಪಾರ್ಕಿಂಗ್ ಪ್ಲೇಸ್ನಲ್ಲಿ ಅವರು ಸ್ವಂತ ಗಾಡಿಯಲ್ಲಿ ಬಂದು ನಿಲ್ಲಿಸೋರು, ಅಲ್ಲಿಂದನೂ ಬಸ್ಸು ಪಾರ್ಕಿಂಗ್ ಪ್ಲೇಸಿಂದನೂ ಬಂದು ಪಿಕ್ ಮಾಡಿ ಡ್ರಾಪ್ ಮಾಡೋ ಅಂಥದ್ದನ್ನು ವ್ಯವಸ್ಥೆ ಮಾಡಿದ್ವಿ. ಬಸ್ ಸ್ಟ್ಯಾಂಡಿಂದ ಹೊರಟ ಬಸ್ಸು ಈ ಮೇಲ್ಗಡೆ ನಾವು ಡಬಲ್ ರಸ್ತೆ ಇರ್ಬೋದು, ಬನ್ನೂರು ರಸ್ತೆ ಸರಿಮಾತ್ಮ ದೇವಸ್ಥಾನ ಇರ್ಬೋದು, ಕೋರ್ಟ್ ನಿಲ್ದಾಣ, ವಿಶ್ವವಿದ್ಯಾಲಯ ಕಲ್ಲಳ್ಳಿ, VV ನಗರ ಶನಿದೇವರ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ, ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ, ಕರ್ನಾಟಕ ಬಾರ್ ಸರ್ಕಲ್ಲು, ಹೊಸಳ್ಳಿ ಸರ್ಕಲ್ಲು, ಬಿ ರಾಮಣ್ಣ ಸರ್ಕಲ್ಲು, MVG ಬೇಕ್ರಿ, ನಂದಾ ಸರ್ಕಲ್ಲು, ಫ್ಯಾಕ್ಟ್ರಿ ಸರ್ಕಲ್ಲು, ಸ್ವರ್ಣಸಂದ್ರ, ಮಾಂಡವ್ಯ ಕಾಲೇಜ್, ಉಮ್ಮಡಿಹಳ್ಳಿ ಗೇಟ್, ಹೊಸಬೂದನೂರು, ಸಮ್ಮೇಳನ. ಇದಕ್ಕೆ ಅಲ್ಲೆಲ್ಲ ಬಸ್ಸು ಬಸ್ ಸ್ಟ್ಯಾಂಡಿಂದ ಹೊರಟು ಅಷ್ಟನ್ನು ಒಂದೊಂದು ಕಡೆ ಅವ್ರು ಫಿಕ್ಸ್ ಮಾಡ್ತಾರೆ. ಮಾಡಿ ಯಾರಿಗೆ ಒಬ್ಬರಿಗೆ ತೊಂದರೆ ಆಗಿದೆ. ಈಗ ಚಾಮುಂಡೇಶ್ವರಿ ದೇವಸ್ಥಾನ ಅಂದರೆ ಅಲ್ಲಿಂದ ಬಸ್ ಸ್ಟ್ಯಾಂಡ್ವರೆಗೆ ನಾವು ನಡ್ಕೊಂಬರ್ಬೇಕಲ್ಲ ಅನ್ನೋಂಗಿಲ್ಲ. ಅಲ್ಲೇ ಬಸ್ ಹೋಗುತ್ತೆ, ಹತ್ತಿಸ್ಕೊಳ್ಳುತ್ತೆ, ಮತ್ತು ಅಲ್ಲೇ ಇಳಿಸುತ್ತೆ. ಭಾಳ ವ್ಯವಸ್ಥಿತವಾಗಿ ಸಾರ್ವಜನಿಕರು ಈ ಒಂದು ಸಮ್ಮೇಳನವನ್ನು ನೋಡಬೇಕು. ಇದು ಪ್ರತಿ ವರ್ಷ ಆಗುವಂಥ ಸಮ್ಮೇಳನ ಅಲ್ಲ, ಅಥವಾ 5 ವರ್ಷಕ್ಕೊಂದು ಸಲ ಆಗೋ ಸಮ್ಮೇಳನ ಅಲ್ಲ, ಅಥವಾ 10 ವರ್ಷಕ್ಕಾಗೋ ಸಮ್ಮೇಳನ ಅಲ್ಲ ಅಂಥೇಳಿ ನಾವು ಎಷ್ಟು ಸಾಧ್ಯನೋ ನಿಮ್ಮೆಲ್ಲರ ಏನು ಅಭಿಪ್ರಾಯ ಇರುತ್ತೆ ಅದನ್ನೆಲ್ಲ ಒಂದೊಂದಾಗಿ ಸರಿ ಮಾಡ್ಕೊಂಡು ಅಂತಿಮವಾಗಿ ನಾವು ರೂಪರೇಷೆಗಳನ್ನ ಮಾಡಿದ್ವಿ. ಇದರ ಜೊತೆಗೆ ಮೈಸೂರಿಂದ ಈ ಪ್ಲೇಸ್ಗೆ, ಬೆಂಗಳೂರಿಂದ ಈ ಪ್ಲೇಸ್ಗೆ 30 ನಿಮಿಷಕ್ಕೆ ಒಂದು ವಿಶೇಷ ಬಸ್ಸನ್ನು ಪ್ರೊವೈಡ್ ಮಾಡಿ. ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು, ಮೈಸೂರಿನ ಬಸ್ ಸ್ಟ್ಯಾಂಡಿಂದ 30 ನಿಮಿಷಕ್ಕೆ ಒಂದು ಬಸ್ಸನ್ನು, ವಿಶೇಷ ಬಸ್ಸನ್ನು
ನಾವು ಪ್ರೊವೈಡ್ ಮಾಡಿದ್ವಿ. ಇದು ಅದು ಫ್ರೀ ಇಲ್ಲ, ಮಹಿಳೆಯರಿಗೆ ಮಾತ್ರ ಫ್ರೀ. ಅದು 30 ನಿಮಿಷಕ್ಕೆ ಒಂದು ಅಂದರೆ ಬೆಳಗಿನ ಸಾಯಂಕಾಲದವರೆಗೂ ಕಂಟಿನ್ಯೂಸ್ ಆಗಿ ಬರುತ್ತೆ. ಸೊ ವಾಪಸ್ಸು ಹಾಂ ಹಾಂ ಇಲ್ಲ ಫ್ರೀ ಇಲ್ಲಿ ಜಿಲ್ಲೆ ಒಳಗಡೆ ನಾವು ಬಿಡ್ತಾ ಇದ್ದೀವಲ್ಲ, ಅದೆಲ್ಲ ಫ್ರೀ ಬಸ್. ರೆಗ್ಯುಲರ್ ಬಸ್ಸು ಅವರು ಮಾಮೂಲಿ ಇದು ಮಾಡ್ಕೋತಾರೆ. ನಾವು ಬಿಡೋವಂಥ ವಿಶೇಷ ಬಸ್ಸನ್ನು ಉಚಿತವಾಗಿ ಬಿಡ್ತೀವಿ. ಮತ್ತು ಸಿಟಿಯಿಂದ ಇಲ್ಲಿಗೆ ಮಂಡ್ಯದಲ್ಲಿ ಬಿಡ್ತೀವಲ್ಲ, ಅದು ಅಷ್ಟೇ ಉಚಿತ ಬಸ್. ಆದರೆ ಡಬಲ್ ಡೋರ್ ಬಸ್ಸನ್ನು ಬಿಡ್ತೀವಿ, ಅದು ಉಚಿತ ಬಸ್. ಮತ್ತು ಬೆಳಿಗ್ಗೆ 6 ಗಂಟೆಗೆ ನಾವು ಧ್ವಜಾರೋಹಣ ಮಾಡ್ತೀವಿ ಅಲ್ವಾ. 6 ಗಂಟೆಗೆ ಇಲ್ಲಿ ಧ್ವಜಾರೋಹಣ ಮಾಡ್ತೀವಿ. ಅದಕ್ಕೆ ಈಗಾಗಲೇ ಇನ್ವಿಟೇಷನಲ್ಲಿ ನಿಮಗೆಲ್ರಿಗೂ ಅತಿಥಿಗಳು ಯಾರ್ಯಾರು ಅಂತೇಳಿ ಗೊತ್ತಿದೆ. ಸೊ 7 ಗಂಟೆಗೆ ಮೆರವಣಿಗೆ ಪ್ರಾರಂಭ. ಅದು ನಮ್ಮ ಮಹಾರಾಣಿ ರಾಜಮಾತೆಯವರು ಬರ್ತಾರೆ, ಪ್ರಮೋದಾ ದೇವಿಯವರು. 7 ಗಂಟೆಗೆ ನಮ್ಮ ನಾಡೋಜ ಚನ್ನಬಸಪ್ಪನವ್ರಿಗೂ ಚನ್ನಬಸಪ್ಪನವ್ರನ್ನ ಮತ್ತು ಕಲಾವಿದರ ಜೊತೆಯಲ್ಲಿ ಮೆರವಣಿಗೆ ಉದ್ಘಾಟನೆ ಮಾಡಿ ವಿಶ್ವೇಶ್ವರಯ್ಯ ಸ್ಟ್ಯಾಚು ಹತ್ರ ಅಲ್ಲಿ ಪ್ರಾರಂಭ ಮಾಡ್ತೀವಿ. ವೇದಿಕೆಗೆ ಸಾರ್ವಜನಿಕರು ಭಾಗವಹಿಸ್ತಾರೆ. ಇದರಲ್ಲಿ ಅಂಥದ್ದು ನಮ್ಮ ಪೂರ್ಣಕುಂಭದಲ್ಲಿ ಮಹಿಳೆಯರು ಸಹ ಭಾಗವಹಿಸ್ತಾರೆ. 11 ಗಂಟೆಗೆ ನಾವು ವೇದಿಕೆಗೆ ತಲುಪೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಒಂದು 10 ನಿಮಿಷ ಹೆಚ್ಚು ಕಡಿಮೆ ತಲುಪ್ತಾರೆ. ಆ ಟೈಮ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಿರ್ಮಲಾನಂದ ಸ್ವಾಮೀಜಿಯವರು, ಸ್ಪೀಕರ್ ಇವರು ಮುಖ್ಯವಾಗಿ, ಉಳಿದಂಥ ಸಚಿವರು ಇರ್ತಾರೆ. ನಾವಿಲ್ಲೇನು ಜೋಶಿಯವರಿಂದ ನಾವೆಲ್ಲ ಏನಿದ್ದೀವಿ ನಾವೆಲ್ಲರೂ ಇರ್ತೀವಿ, ಶಾಸಕರು ಇರ್ತಾರೆ. ಅತಿಥಿಗಳು ಇನ್ನು ಉಳಿದಂಥ ಮಂತ್ರಿಗಳಿಗೆ, ಶಾಸಕರುಗಳಿಗೆ, ಬೇರೆ ಬೇರೆ ಸಾಧಕರಿಗೆ, ಸಾಹಿತಿಗಳಿಗೆ ಅವರೆಲ್ಲರಿಗೂ ಇನ್ವಿಟೇಷನ್ ಕೊಟ್ಟಿದ್ದೀವಿ. ಅವ್ರವ್ರ ಕನ್ವೀನಿಯೆಂಟ್ ತಕ್ಕಂತೆ ಬರ್ತಾರೆ. 20ನೇ ತಾರೀಕು ಇರ್ಬೋದು, 22 ಇರ್ಬೋದು, 21 ಇರ್ಬೋದು, 22 ಇರ್ಬೋದು. ಪರ್ಟಿಕ್ಯುಲರಾಗಿ ನಾವು ಇಲ್ಲ, ಅವ್ರು 3 ದಿವಸದಲ್ಲಿ ಯಾವಾಗಾರು ಒಂದು ದಿವಸ ಬರಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೀವಿ. ಈಗ ನಮ್ಮ ಅಮೇರಿಕಾ ನಮ್ಮ ಅಕ್ಕ ಫೌಂಡರ್ ಸಂಸ್ಥಾಪಕರವರು ಅಮರನಾಥ್ ಗೌಡ್ರು. ಅಂಥ ದೊಡ್ಡ ದೇಶದಲ್ಲಿ ಕನ್ನಡಿಗರನ್ನ ಒಟ್ಟಿಗೆ ಮಾಡಿ ಒಂದು UPA, ಇನ್ನೊಂದು ಅಕ್ಕ, 2 ಆಲ್ಟರ್ನೇಟ್. ಒಂದು ವರ್ಷ ಅಕ್ಕ ಮಾಡಿದ್ರೆ ಒಂದು ವರ್ಷ UPA ಮಾಡ್ತಾರೆ. ಇಲ್ಲಿವರೆಗೆ ಸಕ್ಸಸ್ ಆಗಿ ಇವರು ಬಹುಶಃ ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಮಾಡಿ ಸರ್? 24 ವರ್ಷದಲ್ಲಿ ಒಂದೇ ಅಪಸ್ವರ ಇಲ್ಲದಲೇ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷ ಒಂದು ಬಾರಿ UPA, ಒಂದು ಬಾರಿ ಅಕ್ಕನ ನಡೆಸ್ಕೊಂಬರ್ತಾ ಇದ್ದಾರೆ. ಈ ಥರದ ದುಬೈ ಇರ್ಬೋದು, ಲಂಡನ್ ಇರ್ಬೋದು, ಇನ್ನೂ ಅನೇಕ ದೇಶಗಳಲ್ಲಿ, ಸಿಂಗಾಪುರ್ ಇರ್ಬೋದು. ನಮ್ಮ ಜೋಶಿಯವರು ವಿಶೇಷವಾಗಿ ಈ ಸಮ್ಮೇಳನಕ್ಕೆ ಕರೀಲಿಕ್ಕೋಸ್ಕರನೇ ಎಲ್ಲ ಕನ್ನಡದ ಸಮಾರಂಭಕ್ಕೆ ಹೋಗ್ಬಿಟ್ಟವ್ರೆ. ಅನೇಕ ದೇಶಗಳಿಗೆ ಸುತ್ತಾಡಿ ಮೊನ್ನೆ ಸ್ವಲ್ಪ ಆಯಾಸ ಜಾಸ್ತಿಯಾಗಿ 2 ದಿವಸ ರೆಸ್ಟ್ ತಗೊಂಡವ್ರೆ. ಸೊ ಎಲ್ಲ ಅನೇಕ ದೇಶಗಳಿಗೆ ಹೋಗಿ ಬಂದವ್ರೆ. ಮತ್ತು ಇನ್ವಿಟೇಷನ್ ಕಳಿಸಿದ್ದೀವಿ, ಕೆಲವರು ಫೋನಲ್ಲಿ ಮಾತನಾಡಿದ್ದೀವಿ. ಪ್ರಪಂಚದಾದ್ಯಂತ ಕನ್ನಡಿಗರು ಬರಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ. ರಾಷ್ಟ್ರಾದ್ಯಂತ ಕನ್ನಡಿಗರು ಬರಬೇಕು ಅಂತೇಳಿ ನಮ್ಮೆಲ್ಲರ ಆಸೆ. ರಾಜ್ಯದ ಉದ್ದಗಲಕ್ಕೂ ಎಲ್ಲ ಜಿಲ್ಲೆ, ಎಲ್ಲ ತಾಲೂಕಿನವರು ಸಹ ಇಲ್ಲಿ ಬಂದು ಈ ಒಂದು ಸಮಾರಂಭವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾವೆಲ್ಲರೂ ವಿನಂತಿ ಮಾಡ್ತಾಯಿದ್ದೀವಿ. ಮತ್ತು ಇದಕ್ಕೆ ವಿಶೇಷವಾಗಿ ಈಗ ಚಾಮುಂಡೇಶ್ವರಿ ನಿಗಮ ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ನಮ್ಮ ದಿನೇಶ್ ಗೂಳಿಗೌಡರು, ರವಿಯವರ ಕೋರಿಕೆ ಪ್ರಾರಂಭ ಆಯಿತು. ಅದರಿಂದ ಅದು ಕೊನೆಗೆ ಮುಖ್ಯಮಂತ್ರಿಯವರು, ಇಂಧನ ಸಚಿವರು, ಅಧ್ಯಕ್ಷರು ಅದಕ್ಕೆ ಸಮ್ಮತಿ ಸೂಚಿಸಿ ಈಗ ಅದು ನಡೀತಾ ಇದೆ. ಇವತ್ತು ಮೇನ್ ಸರ್ಕಲ್ಗಳಲ್ಲಿ ಪ್ರಾರಂಭ ಮಾಡ್ತಾರೆ. ನಾಳೆ ಉಳಿದಂಥ ಎಲ್ಲ ಕಡೆ ಅದು ಲೈಟಿಂಗ್ ಸ್ವಲ್ಪ ದಸರಾ ಮಾದರಿನಲ್ಲಿ ಮಾಡಲಿಕ್ಕೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಅಡಚಣೆಗಳು ಅಲ್ಲಿ ಸ್ವಲ್ಪ ಮೊದಲೇ ಜಾಗ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಇಲ್ಲೊಂದು ಸ್ವಲ್ಪ ಕೆಲವು ಇದಾಗುತ್ತೆ. ಆದರೆ ಸೊ ಮಂಡ್ಯದಲ್ಲಿ
ಸಿಟಿ ಒಳಗಡೆ ಮಾಡದೇ ಇರೋದ್ರಿಂದ ಅಲ್ಲಿ ಲೈಟಿಂಗ್ ವ್ಯವಸ್ಥೆನ ಮಾಡಿ ಮಂಡ್ಯ ಜನಕ್ಕೆ ಒಂದು ಕಲರ್ಫುಲ್ ಮಂಡ್ಯನ ತೋರಿಸ್ಬೇಕು ಅಂತೇಳಿ ಏನು ಅಂದ್ಕೊಂಡು ನಮ್ಮ ಎಲ್ಲ ಶಾಸಕರು ಒತ್ತಾಯ ಮಾಡಿದರು. ಅದರಂತೆ ತೀರ್ಮಾನ ತಗೊಂಡು ಅದನ್ನು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಲಾಸ್ಟ್ ಡೇ ಪೊಲೀಸ್ ಬ್ಯಾಂಡ್ ಅದು ಸಹ ನಮ್ಮೆಲ್ಲ ಶಾಸಕರು, ವಿಶೇಷವಾಗಿ ದಿನೇಶ್ ಗೂಳಿಗೌಡರು ಒತ್ತಾಯ ಮಾಡಿ ಮೈಸೂರು ದಸರಾ ಬಿಟ್ಟರೆ ಎಲ್ಲೂ ಪೊಲೀಸ್ ಬ್ಯಾಂಡನ್ನು ಯೂಸ್ ಮಾಡಿರಲಿಲ್ಲ. ಇಲ್ಲಿವರೆಗೆ ಯಾವತ್ತೂ ಯೂಸ್ ಮಾಡಿರಲಿಲ್ಲ. ಪೊಲೀಸ್ನವರು ಅದನ್ನೇ ಹೇಳ್ತಿದ್ರು. ಸೊ ಇದು ಒಂದು ಸ್ವಲ್ಪ ಪ್ರಾರಂಭ ಮಾಡಿದ್ರೆ ಕಟ್ಟಾಗುತ್ತೆ. ಆದರೆ ಅದು ವಿಶೇಷವಾಗಿ ಮುಖ್ಯಮಂತ್ರಿಗಳು, ಗೃಹ ಸಚಿವರು ನಮ್ಮ ಕೋರಿಕೆಯಂತೆ ತೀರ್ಮಾನ ಮಾಡಿ ಪೂರ್ತಿ ಕನ್ನಡ ಗೀತೆನೇ ನುಡಿಸ್ತಕ್ಕಂಥದ್ದನ್ನು ಒಂದು 45 ಮಿನಿಟ್ಸ್ ಲಾಸ್ಟ್ ಡೇ. ಇದು ನಾವು ಸಂಗೀತ ಯಾವಾಗಾದ್ರೂ ಕೇಳ್ಬೋದು. ಈ ಪೊಲೀಸ್ ಬ್ಯಾಂಡ್ ಮೂಲಕ ನುಡಿತಕ್ಕಂಥ ಕನ್ನಡ ಗೀತೆನ ಎಲ್ಲ ಕಡೆ ಕೇಳಲಿಕ್ಕಾಗಲ್ಲ. ದಸರಾದಲ್ಲಿ ಎಲ್ರಿಗೂ ಅವಕಾಶವೂ ಸಿಗಲ್ಲ ಎಲ್ಲ ಟೈಮ್ನಲ್ಲಿ. ಇದು ಭಾಳ ವಿಶೇಷ. ಮಂಡ್ಯ ಜಿಲ್ಲೆ ಜನ, ಹೊರಗಡೆಯಿಂದ ಬರ್ತಕ್ಕಂಥವ್ರು ಇದನ್ನು ಸವಿಬೇಕು ಅಂತೇಳಿ ನಾನು ವಿಶೇಷವಾಗಿ ವಿನಂತಿ ಮಾಡ್ತೀನಿ.